ವಂಶದಲ್ಲೇ ಯಾರು ಇಂಥ ಕೆಲಸ ಮಾಡಿರ್ಲಿಲ್ಲ. ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗಾಯ್ತಲ್ಲೋ. ಸಾರಿ ಮಾ, ಏನೋ ಟೆನ್ಷನ್ನು, ಕುಡಿದ್ಬಿಟ್ಟೆ. ಇನ್ಯಾವತ್ತೂ ಕುಡಿಯಲ್ಲಮ್ಮ. ಆಡ್ಕೊಂಡ್ ನಗೋರ್ ಮುಂದೆ ಎಡವಿ ಬಿದ್ದ ಮೇಲೆ ನೀನ್ ಕುಡಿದ್ರೆಷ್ಟು ಬಿಟ್ರೆಷ್ಟು? ಇದನ್ನೆಲ್ಲ ನೋಡೋ ಬದಲು ನಾನೇ ಸತ್ತು ಹೋಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಮಾ ಬಾ, ಯಾಕೆ ಆಗ್ತಿದೆ ನೀನು? ನನ್ನ ಮಗ ಅಪ್ಪಟ ಚಿನ್ನ ಬಿಸ್ಲಿಗೆ ಕರ್ಗ ಹೋಗ್ತಾನೆ, ಇವನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಈ ಕುಡ್ಕಂತ ನನ್ ಕಟ್ಟಿದ್ರಲ್ಲ, ನಾನೇ ಮಾಡಿದೆ ಇವ್ರಿಗೆ. ನನ್ನ ಮಗ ಚಿನ್ನಾನೇ ಕಣೆ. ನೀನು ಮದ್ವೆ ಆದ್ಮೇಲೆ ತುಕ್ ಹಿಡ್ದು ಕಬ್ಬಣ ಆಗಿತ್ತು. ಹೆಂಡತಿ ಆದವಳು ಮನೇಲಿ ನೆಟ್ಟಿಗಿದ್ದಿದ್ರೆ ಅವನ ಯಾಕೆಂಥ ಬುದ್ಧಿ ಕಲಿತಿದ್ದ? ಅಯ್ಯೋ ಪಾಪ, ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ ಬರಲ್ಲ. ಕಳ್ಳಂಗೊಂದ್ ಪಿಳ್ಳೆನೆವ ಅಂದಾಗೆ ಕುಡಿಯೋಕೊಂದ್ ಕಾರಣ ಬೇಕಿತ್ತು, ಅದಕ್ಕೆ ನಾನೇನ ಸಿಕ್ಕಿದ್ದು. ಪೂಜಾ, ನೀನ್ ಸ್ವಲ್ಪ ಸುಮ್ಮನಿರ್ತೀಯ? ಇಷ್ಟು ದಿನ ಸುಮ್ನೆ ಇದ್ದಿದ್ದಕ್ಕೆ ತಾನೆ ನನ್ ಕುಡ್ಕನ್ ಹೆಂಡತಿಯಿಂದ ಪಟ್ಟ ಸಿಕ್ಕಿದ್ದು. ಇನ್ನು ಸುಮ್ನೆ ಇದ್ರೆ ನಾನ್ ಚಟ್ಟ ಹಾಕ್ಬೇಕಾಗತ್ತೆ. ಸರಿ, ನಾನ್ ತಪ್ಪು ಮಾಡ್ದೆ ಬಿಡು. ಸ್ವಲ್ಪ ಜನ ನಿಲ್ಲಿಸ್ತೀರಾ? ನೀವಿಬ್ರೆ ಕಿತ್ತಾಡ್ತಿದ್ರೆ ನಾನೆಲ್ಲಿ ಹೋಗ್ಬೇಕು? ಸಾರಾಯಿ ಅಂಗಡಿಗೇನ್ ಕಮ್ಮಿ, ಹೋಗಲ್ಲೇ ಕುಡ್ಕೊಂಡ್ ಬಿದ್ದು ಬದ್ದಾಡಿ. ನಿಮ್ಮಂತವ್ರ ಸಂಸಾರ ಬೇರೆ ಕೇಡು. ಪೂಜಾ, ಅಷ್ಟಲ್ದೆ ಹೇಳ್ತಾರ ಅಪ್ಪ ಇಲ್ದಿರ ಮಕ್ಕಳು ಅಪಪೋಲಿ ಅಲ್ದಂಗ ಅಲಿತಿರ್ತಾರೆ ಅಂತ. ನಿನಗೂ ಅಪ್ಪ ಅಮ್ಮ ಇಬ್ರು ಇದಾರಲ್ಲ, ಅವ್ರೇನ್ ಮಹಾಬುದ್ಧಿ ಕಲ್ಸಿರೋದು ನಿನಗೆ? ಈ ಮನೆಗ್ ತಕ್ಕ ಸೊಸೆ ಆಗ್ಲಿಲ್ಲ, ಗಂಡನ ತಕ್ಕ ಹೆಂಡತಿನೂ ಆಗ್ಲಿಲ್ಲ. ಮನೇಲಿರೋರ್ಗೆ ಒಂದ್ ಮನಸ್ಸು ಮನುಷ್ಯತ್ವ ಅಂತಿದ್ರೆ ಬಂದವಳು ಸೊಸೆ ಹೆಂಡತಿ ಜೊತೆಗೆ ಮನೆ ಮಗಳು ಆಗ್ತಾಳೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಇದು ಬೇರೆ ಕೇಡು. ಪೂಜಾ ಪ್ಲೀಸ್. ಬೃಂದಾವನ ತೋರಿಸಿ ಬಾವಿಗೆ ತಳ್ದವ್ರು ನಿಮ್ಮ ಅಪ್ಪ ಅಮ್ಮ. ಗಂಡನ ಮನೆನ ಸ್ವರ್ಗ ಮಾಡ್ತೀನಿ ಅಂತ ಬಂದು ನರಕ ಮಾಡ್ಬಿಟ್ಟಿಯಲ್ಲ. ನೀನೊಂದ್ ಹೆಣ್ಣ, ಹೆಮ್ಮಾರಿ ನಾನಲ್ಲ. ಗಂಡ ಹೆಂಡತಿ ಚೆನ್ನಾಗಿರೋದನ್ನ ನೋಡಿ ಸಂತೋಷ ಪಡದೆ ಸಂಕಟ ಪಡ್ತಾ ನಮ್ ಸಂಸಾರಕ್ಕೆ ಸಮಾಧಿ ಕಟ್ಟಿ ಈ ಮನೇನ ಸ್ಮಶಾನ ಮಾಡಿದವರು ನೀವು ಹೆಮ್ಮಾರಿ. ಇದೇನ ವರ್ಷ? ಅದು ಒಬ್ನೇ? ಮತ್ತೆ ನಾನೊಬ್ನೇ ತಾನೆ? ಯಾರು ಇದ್ದಾರೆ ನನಗೆ? ಇವಳು ಇಲ್ಲ, ಅವರು ಇಲ್ಲ. ನಾನೊಬ್ನೇ ತಾನೆ. ಹರ್ಷ, ಸಾಕು ಕಣ, ಪ್ಲೀಸ್ ಜಾಸ್ತಿ ಕುಡಿಬೇಡ. ನಿನ್ನೇನು ನೀನು ವಿಪರೀತ ಕುಡಿದಿದ್ದೆ. ನೀನು ಹೇಗೆ ಮನೆ ತಲುಪ್ತೆ ಅಂತ ನಿನ್ಗೆ ಗೊತ್ತಿಲ್ಲ ಕಣ. ಗೊತ್ತು ಕುಡಿದಿದ್ದೆ. ಹಂಗ ಅವ್ರಿಗೆ ಗೊತ್ತಿಲ್ವಾ? ಬೆಳಗ್ಗೆ ತಿರುಗಿ ತಲೆ ಎತ್ತಕ್ಕಾಗ್ಲಿಲ್ಲ, ಅಷ್ಟೊಂದು ಸುಸ್ತು ಕಣ. ಗಂಟ್ಲು ಹಿಡ್ಕೊಂಡ್ಬಿಟ್ಟಿತ್ತು. ಏನೋ ಮಾಡ್ಲಿ? ಮನೆಗೆ ಹೋದ್ರೆ ಎರಡು ಹ್ಯಾಂಗ್ ಓವರ್ ಕಣ. ಹ್ಯಾಂಗ್ ಮಾಡ್ಕೊಂಡು ಸತ್ತೋಣ ಅನಿಸ್ತಾ ಇದೆ. ಅದಕ್ಕೆ ಇಲ್ಲಿ ಬಂದಿತ್ತು. ನಾನು ಏನೇನೋ ಅನ್ಕೊಂಡಿದ್ದೆ ಕಣ, ಏನೇನೋ ಅನ್ಕೊಂಡಿದ್ದೆ. ಚಿನ್ನದಂತಹ ಹೆಂಡತಿ, ಒಳ್ಳೆ ಅಮ್ಮ, ಸ್ವರ್ಗನೇ ನನ್ನ ಜೇಬಲ್ಲಿದೆ ಅನ್ಕೊಂಡಿದ್ದೆ ಕಣ. ಸ್ವರ್ಗನೇ ನನ್ನ ಜೇಬಲ್ಲಿದೆ ಅನ್ಕೊಂಡಿದ್ದೆ. ಆದ್ರೆ ಆಗಿದ್ದೇನೋ ನರಕ ಆಗೋಯ್ತು ನನ್ನ ಜೀವನ. ನರಕನೋಯ್ದು ಮದುವೆ ನರಕ ಕಣ. ಹಾಗಂತ ಕುಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೇನೋ? ಬೇಡ, ಸಾಲ್ವ್ ಆಗೋದು ಬೇಡಪ್ಪ. ಅಟ್ಲೀಸ್ಟ್ ಡಿಸಾಲ್ವ್ ಆದ್ರೂ ಆಗುತ್ತಲ್ಲ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ಇದೆಲ್ಲ ಮರ್ಸುತ್ತೆ ಕಣ. ನಿನ್ನೆ ನಡೆದಿದ್ದು ಗೋಳನೆಲ್ಲ ಸ್ವಲ್ಪ ಹೊತ್ತಾದ್ರೂ ಮರ್ತೋಯ್ತು ಇದರಿಂದ. ಹಚ್ಚಾಗ್ಲಿ, ಹೇಗಾದ್ರೂ ಈ ರೋದನೆಯಿಂದ ನಾನು ತಪ್ಪಿಸ್ಕೋಬೇಕು ಅಷ್ಟೇ. ಬೇಡ ವರ್ಷ, ನೀನು ಕುಡಿಬೇಡ, ಸಾಕು ಕಣ್ಣು. ನಾನು ಸುಖವಾಗಿರೋದು ನಿನ್ಗೆ ಇಷ್ಟ ಇಲ್ವೇನೋ? ನೀ ನನ್ನ ಫ್ರೆಂಡ್ ಅಲ್ವನೋ? ಪ್ಲೀಸ್
ನೋಡು, ಇದೇ ಲಾಸ್ಟ್ ಪೆಗ್ಗು. ಗಾಡಿ ಕೀ ಕೊಡು. ನಿಂಗೆ ನಡೆಯಕ್ಕೆ ಆಗಲ್ಲ. ಮುಚ್ಕೊಂಡು ಕೊಡಲ್ಲ. ಬ್ಯಾಡು. ಹಲೋ ಹಲೋ, ನಾನು ಅನ್ಸೂಯ ಮಾತಾಡೋದು. ಓ ಅಜ್ಜಯ್ಯ, ಅಲ್ಲೆಲ್ಲ ಚಂದಕವರ ಮಗ? ಹಾ, ಎಲ್ಲ ಚೆನ್ನಾಗಿದ್ದೀವಿ. ಹರ್ಷ ಅಲ್ಲಿಗೆ ಬಂದ? ಇಲ್ವಲ್ಲ, ಯಾಕವ್ವ, ಏನ್ ಸಮಾಚಾರ? ಏನಿಲ್ಲ, ಅವನ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗಿದ್ದಾನೆ. ಹಾಗೆ ತಾತನ್ ನೋಡ್ಕೊಂಡು ಬರ್ತೀನಿ ಅಂತಿದ್ದ. ಅದಕ್ಕೆ ಫೋನ್ ಮಾಡಿದೆ. ಓ ಹಂಗ ಇಚ್ಯಾ? ಇಲ್ಲ ಮಗ, ಅವನಿನ್ನೂ ಬಂದಿಲ್ಲ. ಅವನಿನಾರ ಬಂದ್ರೆ ನಾನು ನಿಂಗೆ ಫೋನ್ ಮಾಡಿಸ್ತೀನಿ, ಆಯ್ತಾ ಮಗ? ಸ್ಟೇಷನ್ಗೆ ಹೋಗಿದ್ದೆ. ಮೋಟ್ರ್ ಬೈಕು ಆಕ್ಸಿಡೆಂಟ್ ಆಗೋಗಿದೆ. ಆ ಮೋಟ್ರ್ ಬೈಕ್ ನೋಡಿದ್ರೆ ಹರ್ಷ ಉಳಿದಿರೋದು ಸಾಧ್ಯನೇ ಇಲ್ಲ, ಹಾಗಾಗಿದೆ. ಬಟ್ ಅಲ್ಲಿ ಯಾವ ಬಾಡಿನೂ ಸಿಗ್ಲಿಲ್ವಂತೆ. ಅವನ ಹೆಂಡತಿಗೆ ತಾಯಿಗೆ ವಿಷಯ ತಿಳಿಸೋದು ಹೇಗೆ? ತಿಳಿಸೋದೇ ಬೇಡ. ಇದರಿಂದ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಇರೋ ವಿಷಯನ ಅವ್ರ ಮನೆಯವ್ರಿಗೆ ತಿಳಿಸ್ಬಿಡೋಣ. ಮುಂದೆ ದೇವರಿದ್ದಾನೆ. ಅಮ್ಮ, ಏನ್ರಪ್ಪ, ಏನಾದ್ರೂ ವಿಷಯ ಗೊತ್ತಾಯ್ತಾ? ಅವನ ವಿಷಯ ಏನು ಗೊತ್ತಾಗ್ಲಿಲ್ಲಮ್ಮ. ಆದ್ರೆ ಅವನು ತಗೊಂಡೋಗಿದ್ದ ನನ್ನ ಮೋಟ್ರ್ ಬೈಕು ಪೊಲೀಸ್ನವ್ರಿಗೆ ಸಿಕ್ಕಿದೆ. ಅದು ಆಕ್ಸಿಡೆಂಟ್ ಆಗಿ ರೋಡ್ನಲ್ಲಿ ಬಿದ್ದು ತುಂಬಾ ಜಖಮಾಗಿದೆ ಅಂತೆ. ಆದ್ರೆ ಹರ್ಷನ್ ಬಗ್ಗೆ ಏನು ತಿಳಿದಿಲ್ಲ. ಅಮ್ಮ, ನಾನು ವಯಸ್ಸಿನಲ್ಲಿ ಚಿಕ್ಕವನು, ಆದರೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇತ್ತೀಚೆಗೆ ಹರ್ಷ ಬಹಳ ಬೇಸರವಾಗಿ ಮನೇಲೇನೋ ಗಲಾಟೆ ಅಂತ ನಮ್ಮ ಹತ್ರ ಹೇಳ್ತಾ ಇದ್ದ. ಆದ್ದರಿಂದ ಸಿಗರೇಟ್ ಸೇದೋದು, ವಿಪರೀತ ಕುಡಿಯೋದನ್ನು ಕಲ್ತ. ಎಲ್ಲರೂ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ಆದ್ರೆ ನಮ್ಮ ಹರ್ಷ ಕೆಟ್ಟಿದ್ದು ಸಂಸಾರಿ ಆದ್ಮೇಲೆ. ಹೆದರ್ಕೋಬೇಡಮ್ಮ, ಅವನಿಗೇನೂ ಆಗಿರಲ್ಲ, ದೇವರಿದ್ದಾನೆ. ನಮ್ಮ ಯಜಮಾನ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಆದಷ್ಟು ಬೇಗ ಮನೆಗೆ ವಾಪಸ್ ಬರಂಗ್ ಮಾಡಪ್ಪ. ಸ್ವಾಮಿ, ನನ್ನ ಮಗ ಎಲ್ಲಾನು ಮರೆತು ಬೇಗ ಮನೆಗೆ ಬಂದ್ರೆ ನಿನಗೆ ಕ್ಷೀರಾಭಿಷೇಕ ಮಾಡಿಸ್ತೀನಪ್ಪ.
ಹರ್ಷ ಅವ್ರ ಮನೆ ಇದೆ ತಾನೆ? ಹೌದು. ಡ್ರೈವರ್, ಲಗೇಜ್ ಎಲ್ಲ ಒಳಗೆ ತಗೊಂಡ್ ಬಾ. ಮೇಡಮ್ ಲಗೇಜ್ ಅಲ್ಲಿಟ್ಬಿಟ್ಟು ಹೋಗು. ಹರ್ಷ ರೂಮ್ ಯಾವುದು? ಅದು. ಥ್ಯಾಂಕ್ಸ್. ನಿಂತ್ಕೊಳೆ. ನೀನ್ ಯಾರು ಅಂತಾನೆ ಹೇಳ್ದೆ ಒಳ್ಳೆ ಮಹಾರಾಣಿ ತರ ಆಡ್ತಿದ್ಯಲ್ಲ, ಯಾರೇ ನೀನು? ಇದನ್ನ ಓಪನ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನಾನವ್ರ ಧರ್ಮ ಪತ್ನಿ ಸೀಮಾ ಹರ್ಷ. ಅದ್ ಹೇಗಾಗತ್ತೆ? ತಾಳಿ ಕಟ್ಟಿರೋ ಹೆಂಡತಿ ನಾನಿರ್ಬೇಕಾದ್ರೆ. ನೆಕ್ಸ್ಟ್ ಪೇಜ್ ಓಪನ್ ಮಾಡಿ. ತಾಳಿನ ನನಗೂ ಕಟ್ಟಿದ್ದಾರೆ. ಹಾಗಾದ್ರೆ ಎಲ್ಲ ಆಗೋಗಿದ್ಯಾ? ನಾನು ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲ. ಎಲ್ಲಿ ಅವನು? ನೀನೊಳಗೆ ಹೋಗು. ಹೋಗು. ಏನೋ ಇದೆಲ್ಲ? ಯಾರೋ ಇವಳು? ಇದೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ಅವಳು ನನ್ನ ಹೆಂಡತಿ. ಎಷ್ಟೋ ಧೈರ್ಯ ನಿನಗೆ? ನಿನ್ ತಾಯಿ ನಿನ್ ಹೆಂಡತಿ ಮುಂದೆನೆ ಇನ್ನೊಬ್ಬಳನ್ನ ಕರ್ಕೊಂಡು ಬಂದು ನನ್ನ ಹೆಂಡತಿ ಅಂತಿದ್ಯಲ್ಲ, ಮನುಷ್ಯನ ನೀನು? ಒಬ್ಬ ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೊಬ್ಬಳನ್ನ ಹೆಂಡತಿ ಅಂತ ಕರ್ಕೊಂಡ್ ಬಂದಿದ್ದೀರಲ್ಲ, ಇದು ಸರಿನಾ? ಮದುವೆ ಒಂದಾಗ್ಬಿಟ್ರೆ ಸಾಕಾ? ನನಗಿರೋದು ಒಂದೇ ಜೀವನ, ಒಂದೇ ಬದುಕು. ಅದರಲ್ಲೂ ಯೌವನ ಅನ್ನೋದು ಕೆಲವು ವರ್ಷಗಳು ಮಾತ್ರ. ಅದನ್ನ ನಿಮ್ ಜಗಳ ನೋಡ್ತಾ ಕಳೆಯೋಷ್ಟು ಮೂರ್ಖ ಅಲ್ಲ ನಾನು. ನನ್ನ ಜೀವನ, ನನ್ನ ಬದುಕು, ನನ್ನ ಸಂತೋಷ ಮುಖ್ಯ ನನಗೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದು. ಒಬ್ಬ ತಾಯಿಯಾಗಿ ನಾನಿದನ್ನ ಒಪ್ಪೋದೇ ಇಲ್ಲ. ಬೇಡ. ಒಬ್ಬ ಮಗನಾಗಿ ತಾಯಿ ಏನ್ ಮಾಡ್ಬೇಕೋ ಆ ಕರ್ತವ್ಯ ಮಾಡಕ್ ಬಂದಿದ್ದೀನಿ ಅಷ್ಟೇ. ಈಗ ಒಂದ್ ತಾಯಿಯಾಗಿ ಹೆಂಡತಿಯಾಗಿ ನಿಮ್ಗೆ ಏನ್ ಮಾಡ್ಬೇಕು ಅನ್ಸ್ತೋ ಅದನ್ನ ಮಾಡಿ. ಇಲ್ದಿದ್ರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ ಇಷ್ಟ. ಅವಳು ನನ್ನ ಹೆಂಡತಿ, ನನ್ ಜೊತೆ ಇದೇ ಮನೇಲಿ ಇರ್ತಾಳೆ. ನೀವಿಬ್ರು ಅವಳ ಜೊತೆ ಹೊಂದ್ಕೊಂಡಿರಕ್ಕಾಗತ್ತಾ ಇಲ್ವಾ? ಅವಳು ಯಾರು ಅಂತ ನಾವು ಅವಳ ಜೊತೆ ಹೊಂದ್ಕೊಂಡಿರ್ಬೇಕು. ನನ್ ಸಂತೋಷ ಇಷ್ಟಪಡಲ್ಲ, ನಿಮ್ತರ ಅಲ್ಲ. ಈ ಮನೆಗೆ ಬಂದ್ರೆ ನೀವಿಬ್ರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ನನಗೋಸ್ಕರ ಏನ್ ಬೇಕಾದ್ರೆ ಸಹಿಸ್ಕೊಳ್ತೀನಿ ಅಂತ ಜೊತೆಗೆ ಬಂದಿದ್ದಾಳೆ. ಅವಳೇ ಒಪ್ಪ ಮೇಲೆ ನಿಮ್ದೇನಿದೆ? ಇದು ನಮ್ಮ ಮದುವೆ ಸರ್ಟಿಫಿಕೇಟ್. ಅಳಬೇಡ, ನಾನಿದ್ದೀನಿ. ಇದನ್ನ ಹೇಗೆ ಬಿಡೋಕ್ಕಾಗಲ್ಲ. ಇಲ್ಲ ಅತ್ತೆ, ನಾನಲ್ಲಿರೋಲ್ಲ. ನನ್ ತವ್ರ ಮನೆಗೆ ಹೋಗ್ತೇನೆ. ಮನೇಲಿ ಇಲಿ ಸೇರ್ಕೊಂಡ್ರೆ ಇಲಿನ ಹೊರಗೆ ಹಾಕ್ಬೇಕೆ ಹೊರತು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಾರ್ದು. ನಾವಿಬ್ರು ಸೇರಿ ಅವಳನ್ನ ಹೊರಗೆ ಹಾಕೋಣ. ಸುಮ್ಮನಿರು. But I like you. ಅದಿರ್ಲಿ, ಅದೇನೋ ನಂಬರಲ್ಲಿ ಸೀಕ್ರೆಟ್ ಕೋಡ್ ಅಂದ್ರಲ್ಲ, ಏನದು? 34 ಅಂತಿದೆ, ಒಂದು 64, 22 ಅಂತೂ ಸೂಪರ್. ಏನು ಅಂತ ಕಿವಿಲಿ ಹೇಳ್ತೀನಿ ಬಾ. ಹರ್ಷ, ತಿಂಡಿ ಚೆನ್ನಾಗಿದೆಯಾ? ನಿನಗೆ ಕೇಸರಿ ಬಾತ್ ಇಷ್ಟ ಅಲ್ವಾ? ಸಾಯಂಕಾಲ ಮಾಡ್ತೀನಿ. ಅಯ್ಯೋ, ತಗೋ ನೀರು ಕೊಡಿ. ಶೂ, ತೋಳಿತೀರಿ? ಚಟ್ನಿ ಹಾಕ್ಲಾ? ಏನು ಬೇಡ. ಸೀಮಾ, ತಂದೆ. ಏನ್ ಬೇಕ್ರಿ? ಸೀಮಾ ಶರ್ಟ್. ನಾನ್ ತರ್ತೀನಿ.
ತಗೊಳ್ಳಿ ಶರ್ಟ್. ನಾನು ಹಾಕ್ಲಾ? ಸೀಮಾ, ಏನ್ ಬೇಕು? ಬಟನ್ ನಾನ್ ಬರ್ತೀನಿ. ದಿಸ್ ಇಸ್ ಟೂ ಮಚ್. ಇವನಿಂದ ನಮಗೂ ಕೆಟ್ಟ ಹೆಸರು. ಈಗ ಅವನಿಗೆ ತಾಯಿನೂ ಬೇಡ, ಹೆಂಡತಿನೂ ಬೇಡ, ಅವಳೊಬ್ಳಿದ್ರೆ ಸಾಕು ಅಂತಾನೆ. ನೀವೇನು ಯೋಚನೆ ಮಾಡಬೇಡಿಮ್ಮ, ನಾವು ಅವನು ಬುದ್ಧಿ ಹೇಳ್ತೀವಿ. ಏನ್ರಪ್ಪ ಎಲ್ಲ ಸರಿ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನೀನ್ ನೋಡಿ ಬಹಳ ದಿನ ಆಗಿತ್ತಲ್ಲ ಹರ್ಷ, ಹಾಗೆ ಮಾತಾಡ್ಸ್ಕೊಂಡು ನೋಡ ಅಂತ ಬಂದ್ವಿ. ಮಾತಾಡ್ಸೋಣ ಅಂತ ನೀವು ನನ್ನ ಇದ್ದಕ್ಕಿದ್ದಂಗೆ. ಸರಿ, ನಮ್ಮಮ್ಮನವಳು ಏನಂತ ಹೇಳಿ ಕರ್ಕೊಂಬಂದ್ರು ನಿಮ್ಮನ್ನೆಲ್ಲ? ಅವ್ರೇನು ಹೇಳಲಿಲ್ಲ ಗುರುವೆ, ನಾವೇ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಲೋ, ನೀನೆಲ್ಲ ಹೋಗ್ತಿದ್ಯಾ? ಇರು, ಕೇಳೋಣ ಏನ್ ಹೇಳ್ತಾರೆ ಅಂತ. ಹೇಳ್ರಪ್ಪ. ನೀನ್ ಬೇಜಾರ್ ಮಾಡ್ಕೊಳಲ್ಲ ಅಂತಂದ್ರೆ ಒಂದ್ ಮಾತು ಹೇಳ್ತೀನಿ. ನನಗೇನು ಬೇಜಾರಿಲ್ಲ, ಆದ್ರೆ ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ನನಗೆ. ನಿಮ್ಮ ಪ್ರಾಬ್ಲಮ್ಗಳನ್ನೇ ನಿಮ್ಮಿಂದ ಸಾಲ್ವ್ ಮಾಡ್ಕೊಳಕ್ಕಾಗಿಲ್ಲ, ಈಗ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ಎಲ್ರು ಬಂದಿದ್ದೀರಾ? ಸರಿ, ಹೇಳಿ. ಹೇಳ್ರ. ಏನೋ ನಿಮ್ಮ ಫ್ಯಾಮಿಲಿ ಸಂತೋಷವಾಗಿರ್ಲಿ ಅನ್ನೋದು ನಮ್ಮ ಆಸೆ. ಅದಕ್ಕೆ ನೀನ್ ಹೇಳಿತರ ಹೆಂಡತಿ ಮುಂದೆ ಅಮ್ಮನ ಮುಂದೆ ಹೆಂಡತಿನ ಬೈಯೋ ಥರ ನಾಟಕ ಆಡ್ತಾ ಇರ್ಬೇಕಾ? ಎಷ್ಟು ದಿನಪ್ಪ ನಾಟಕ ಆಡೋದು? ಹೌದು, ನಿಮ್ಮ ಮನೇಲಿ ದಿನಾಲು ಈ ಥರ ನಾಟಕ ಆಡ್ತಿದ್ಯಲ್ಲ, ಸಂತೋಷವಾಗಿದ್ಯಾ? ಏನೇ ಆದ್ರೂ ನಿನ್ನ ತಾಯಿನ ಅವ್ರ ತ್ಯಾಗನ ಮರಿಬಾರ್ದು ಕಣೋ. ಮತ್ತವತ್ತು ಅಮ್ಮನ್ ಬಿಟ್ಬಿಟ್ಟು ನೀನು ನಿಮ್ಮ ಹೆಂಡತಿ ಬೇರೆ ಮನೆ ಮಾಡಿ ಸೆಂಟಿಮೆಂಟ್ ಆದ್ರೆ ತೋಪಾಗೋಗ್ತೀಯ ಅಂತ ಹೇಳಿದೆ, ಇವತ್ತು ಹಿಂಗೆ ಹೇಳ್ತಿದ್ಯಲ್ಲೋ? ಹಾಗಂತ ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿ ತಗೊಂಬಾರ್ದಾಯ್ತು ಕಣ. ಕರೆಕ್ಟ್ ಅಮ್ಮ, ನೀನ್ ಹೇಳ್ದಾಗ ದಿನಾಗ್ಲೂ ಟೈಟ್ ಆಗಿ ಮನೆಗೆ ಬಂದಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿರೋದು ಅಲ್ಲ? ನೀವು ಹೇಳಿದ್ದೆಲ್ಲ ಸೊಲ್ಯೂಷನ್ ಅಲ್ಲ, ಸರೆಂಡರ್, ಹೇಳಿತನ. ನನಗದನ್ನ ಮಾಡಕ್ ಇಷ್ಟ ಇಲ್ರಪ್ಪ. ಎಲ್ರಪ್ಪ ಅವನು? ದ ಗ್ರೇಟ್ ಮನೋಜ್, ಮೈ ಸೋ ಕಾಲ್ಡ್ ಫ್ರೆಂಡ್. ಇವಳು ಎಂಗೇಜ್ಮೆಂಟ್ ಆಗಿ 15 ದಿವಸ ಆಯ್ತು ಅಂತ ಸುಳ್ಳು ಹೇಳಿದ್ನಲ್ಲ, ಎಲ್ಲೋ ನನ್ನ ಮಕ್ಕಳ ಅವನು? ಮುಖ ತೋರ್ಸಕ್ ನಾಚಿಕೆ ಅಂತ ಬರಲೇ ಇಲ್ವಾ? ಅವನು ಹೇಳಿ, ನೀವು ತಿಳ್ಕೊಳ್ಳಿ, ನನ್ನ ಜೀವನದಲ್ಲಿ ಪ್ರೀತಿಯ ಅವಶ್ಯಕತೆ ಇತ್ತು, ಅದನ್ನ ಸೀಮಾ ಕೊಟ್ಲು, ಈಗ ಹ್ಯಾಪಿಯಾಗಿದ್ದೀವಿ. ಸೊ ಈ ಯಜಮಾನಿಕೆ ಎಲ್ಲ ಬಿಟ್ಟು ತಾವೆಲ್ಲ ದಯವಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಎಲ್ಲಿಗೆ ಹೋದ್ರೆ ನಿನಗೇನು? ನಾವು ಮನೆ ಬಿಟ್ಟು ಹೋದ್ರೆ ನಿನಗಿನ್ನೂ ಒಳ್ಳೇದೇ ತಾನೇ? ಹಾಗಲ್ಲ, ಅವ್ರು ಸಂಜೆ ಬಂದು ಕೇಳಿದ್ರೆ ಏನ್ ಹೇಳೋದು? ಸ್ಮಶಾನಕ್ಕೆ ಹೋದ್ರು ಅಂತ ಹೇಳು. ಸರಿ ಅತ್ತೆ. ನಿನ್ ಮೊಮ್ಮಗ ದೊಡ್ಡ ಡಮಲ್ದಾರ ಆಗ್ಬಿಟ್ಟವನೆ. ಅವನ್ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟವನು. ಎಷ್ಟು ದಿವಸ ಅಂತ ಈ ನೋವು ಅನುಭವಿಸೋದು? ಅವನು ಯಾರ ಮಾತು ಕೇಳ್ತಿಲ್ಲ. ಈಗ ನೀವೇ ಬಂದು ಅವನಿಗೆ ಬುದ್ಧಿ ಹೇಳ್ಬೇಕು. ನನ್ನ ಕೈಲಿ ನರಕ ಯಾತನೆ ಅನುಭವಿಸಕ್ಕಾಗಲ್ಲ. ನೀವು ಬರ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಪ್ರಾಣ ಯಾಕವ ಕಳ್ಕೋಬೇಕು? ನಾವಿಲ್ವಾ? ಅವನಿಗೆ 4 ತದಕಿ ಬುದ್ಧಿ ಹೇಳ್ತೀವಿ, ನಡಿ.
ನೋಡ್ಬೇಕು ಅಂತ ಬಹಳ ಆಸೆ ಇತ್ತು. ನಮ್ ಪುಣ್ಯ ನೀವೇ ಬರೋ ಹಾಗಾಯ್ತು. ಆಹಾ, ಇವಳಿಗೆ ಯಾವ ಸೀಮೆ ತಾತ ಅಜ್ಜಿ? ಮೋಹಿನಿ ಆಟ ಆಡ್ತಿದ್ದಾಳೆ, ನೀವು ಮರಳಾಗ್ಬೇಡಿ. ಎಲ್ಲ ನಾಟಕ. ಅವನನ್ನ ಮರಳು ಮಾಡ್ದ ಹಾಗೆ ನಿಮ್ಮನ್ನು ಮರಳು ಮಾಡಬಹುದು ಅನ್ಕೊಂಡಿದ್ದಾಳೆ. ಹುಷಾರಾಗಿರಿ. ತಾತ ಕೂತ್ಕೊಳ್ಳಿ, ಬರ್ತೀನಿ. ಜ್ಯೂಸ್ ತಗೊಳ್ಳಿ. ನಿಂಬೆಹಣ್ಣಿನ ಶರ್ಬತ್ತು ಅಂದ್ರೆ ನಂಗೆ ಪಂಚ ಪ್ರಾಣ. ಅದಿರ್ಲಿ, ನಾವೇ ನಿಮ್ಮ ತಾತ ಅಜ್ಜಿ ಅಂತ ನಿಂಗೆ ಹೆಂಗ್ ಗೊತ್ತು? ಅವ್ರು ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾರೆ. ನಮ್ ತಾತನೇ ನಮ್ ಗುರುಗಳು, ಅಜ್ಜಿನೇ ಮಾರ್ಗದರ್ಶಿ ಅಂತ. ನೋಡಿ ನಿಮ್ ಫೋಟೋ. ಇದೇನಿದು ಇದ್ಕಿದಂಗೆ ನಮ್ ಫೋಟೋ? ತಾತ ಯಾವಾಗ ಬಂದ್ರಿ? ಏನಜ್ಜಿ, ಏನಮ್ಮ ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗೋದಲ್ವಾ? ನಿಮ್ಮನ್ನ ಹುಡ್ಕೊಂಡು ಊರೆಲ್ಲ ಆಳ್ಬಿಟ್ಟೆ. ನಿಮ್ಮನ್ನ ನೋಡಕ್ ಬರ್ತಿದ್ದಾರೆ ಅಂದ್ರೆ ಜೊತೆಗೆ ನಾವು ಬರ್ತಿರ್ಲಿಲ್ವಾ? ನೀವೇ ಹೇಳಿ. ಹೀಗೆ ಹೇಳಿದೆ ಹೋದ್ರೆ ನಮ್ಗೆ ಗಾಬರಿ ಆಗಲ್ವಾ? ಅದೆಲ್ಲ ಸರಿ. ಈಗ ನಿನ್ನ ಹೆಂಡ್ತಿನುವೆ ನಿಮ್ಮ ಅಮ್ಮನುವೆ ನಿನ್ ಮೇಲೆ ದೂರ ಹೇಳೋರಲ್ಲ, ಅದಕ್ಕೇನು ಹೇಳ್ತೀಯ? ಓ ಅದ ವಿಷಯ. ಕಂಪ್ಲೇಂಟ್ ಮಾಡಕ್ ಹೋಗಿದ್ರಾ? ತಾತ, ನಾನ್ ಏನಾಗಿದ್ದೀನಿ ಅನ್ನೋದಕ್ಕಿಂತ ಯಾಕಾಗಾದೆ ಅಂತ ಒಂದಿನ ನಾನು ಯೋಚನೆ ಮಾಡಿದಾರ ಅಂತ ಕೇಳಿ. ತಾತ, ನಿನಗೆ ಗೊತ್ತಿರೋ ಯಾವ ತರ ಸಿಗರೇಟ್ ಸೇದಿದ್ದೀನ ನಾನು? ಯಾವತ್ತಾರು ಕುಡಿದಿದ್ದೀನ? ಒಂದ್ ದಿವಸ ಕುಡ್ಕೊಂಡ್ ಬಂದೆ. ಅದರಿಂದ ಇವ್ರು ಮರ್ಯಾದೆನೇ ಹೋದಾಗ ಮಾತಾಡ್ತಿದಾರಲ್ಲ ಇವರು. ಈಗ ನನ್ ವಿಷಯನ ಊರೆಲ್ಲ ಡಂಗೂರ ಸಾರ್ಕೊಂಡ್ ಬರ್ತಿದಾರಲ್ಲ, ಇದರಿಂದ ಇವ್ರ ಮರ್ಯಾದೆ ಹೋಗಲ್ವಂತ? ಇವರಿಗೆ ನಮ್ ಮನೆ ನಮ್ ಮರ್ಯಾದೆ ಮುಖ್ಯ ಆಗಿದ್ದಿದ್ರೆ ಊರ್ನವ್ರನ್ನೆಲ್ಲ ಕರೆದು ಪಂಚಾಯಿತಿ ಮಾಡಕ್ ಮುಂಚೆ ನಿಮ್ಮನ್ ಕರಿಬೋದಾಗಿತ್ತಲ್ಲ. ಓ, ಇದೆಲ್ಲ ರಾಮಾಯಣ ಆಗಿ ಆಮೇಲೆ ನಮ್ಮನ್ ಕರ್ಸಿರೋದು. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ಹಾಗೆ ಈ ಅತ್ತೆ ಸೊಸೆ ಜಗಳದಲ್ಲಿ ನನ್ ಸುಖ ಸಂತೋಷ ಎಲ್ಲ ಹಾಳಾಗೋಯ್ತು. ಅದಕ್ಕೆ ನನಗೆ ಎಲ್ಲಿ ಸುಖ ಇರುತ್ತೋ ಅಲ್ಲಿ ಹೋದೆ. ಅದಕ್ಕಿಂತ ಇವ್ರನ್ನೇನ್ ಬೀದಿ ಪಾಲ್ ಮಾಡ್ಲಿಲ್ವಲ್ಲ? ನೀವೇ ಹೇಳಿ ತಾತ, ನಂದೇನಾರು ತಪ್ಪಿದ್ರೆ ಕಪಾಳ ಕೊಡ್ದು ಹೇಳಿ, ತಿದ್ಕೋತೀನಿ. ನಾನ್ ಅನ್ಕೊಂಡಿದ್ದೆ ನಿಜ ಆಯ್ತು ಅನ್ನು. ನಂಗೂ ಹಂಗೆ ಅನ್ನಿಸ್ತದೆ. ಇತ್ಲಾಗ ಎಂಡ್ರ ಮಾತ್ ಕಟ್ಕೊಂಡು ಅವನ್ನೂ ಬಿಡಂಗಿಲ್ಲ, ಅವನ್ ಮಾತ್ ಕಟ್ಕೊಂಡು ಎಂಡ್ರನ್ನೂ ಬಿಡಂಗಿಲ್ಲ. ನನ್ಗನ್ನಿಸ್ತದೆ ನಿಮ್ ಗಾಳಿ ಗಂಟ್ಲನ್ನ ನೀವೇ ಬಗೆಹರಿಸ್ಕೋಬೇಕು. ನೋಡು ಅನ್ಸೂಯ, ಕರ್ಕಸನ ಎಳಿತಾ ಇದ್ರೆ ಕುಯ್ಕೊಂಡೇ ಹೋಯ್ತದೆ. ನಿಮ್ ಸ್ಥಿತಿನೂ ಹಂಗೆ ಆಗಿರೋದು. ಆಡ್ಕೊಂಡ್ ನಗೋರ್ ಮುಂದೆ ಎಡು ಬೀಳಕ್ ಮುಂಚೆ ನಿಮ್ ತಪ್ಪನ ತಿದ್ಕೊಂಡು ಹೊಂದ್ಕೊಂಡೋಗಿ. ಅತ್ತೆ, ಅವ್ರು ಯಾಕೆ ಇವಳು ಹಿಡಿತದಿಂದ ಬಿಡಿಸ್ಕೊಳಕ್ ಆಗ್ತಿಲ್ಲ ಅಂತ ನನಗೀಗ ಗೊತ್ತಾಗ್ತಿದೆ. ತಾತ ಅಜ್ಜಿನೇ 5 ನಿಮಿಷದಲ್ಲಿ ಮೋಡಿ ಮಾಡ್ದಳು, ಇನ್ನು ಇವರನ್ನ ಬಿಟ್ಟಿರ್ತಾಳ? ಹೌದಮ್ಮ, ಇವಳನ್ನ ನೇರವಾದ ರೀತಿಯಲ್ಲಿ ಹೊರಗೆ ಕಳ್ಸೋಕ್ಕಾಗಲ್ಲ. ಕಾಮಾಕ್ಷಿನ್ ಕೇಳಿದ್ರೆ ಏನಾದ್ರೂ ಉಪಾಯ ಹೇಳ್ತಾಳೆ. ಯಾಕೆ, ಏನಾಯ್ತೆ? ಯಾಕೋ ಒಂದು ವಾರದಿಂದ ಮೈಗೆ ಹುಷಾರಿಲ್ಲ ಕಣೆ. ಇಷ್ಟೆಲ್ಲ ಆದ್ರೂ ನನಗೆ ಹೇಳಿ ಕಳಿಸ್ತಾ ಇದೆಯಲ್ಲ. ನಿನಗೆ ಹೇಳಿ ಕಳ್ಸೋಕೆ ನನಗೆ ಯಾರೇ ಇದ್ದಾರೆ? ಅನ್ಸೂಯ, ನಾನು ತಪ್ಪು ಮಾಡಿಬಿಟ್ಟೆ ಕಣೆ. ನನ್ನ ಮಕ್ಕಳು ಮದುವೆ ಮಾಡಿಕೊಂಡು ದೂರ ಹೋಗಿದ್ದೇನೋ ನಿಜ. ಆದ್ರೆ ತಾಯಾಗಿ ನಾನು ಅವ್ರಿಗೆ ಕ್ಷಮಿಸ್ದೆ, ದ್ವೇಷ ಕಟ್ಕೊಂಡ್ಬಿಟ್ಟೆ ಕಣೆ. ನನ್ನ ಮಕ್ಕಳು ಯಾವ ತಪ್ಪು ಮಾಡಿಲ್ಲ ಕಣೆ. ಅವ್ರು ನೋಡಕ್ ಬಂದಾಗ ನಗ್ನಗ್ತಾ ಮಾತಾಡ್ದೆ, ಅವ್ರನ್ನ ದೂರ ಮಾಡ್ಬಿಟ್ಟೆ ಕಣೆ. ನಾವೊಂದೇ ಮನೇಲಿರಕ್ಕಾಗ್ತಿದ್ರು ದೂರ ಇದ್ಕೊಂಡು ನಮ್ಮ ಕಷ್ಟ ಸುಖನ ಹಂಚ್ಕೊಂಡು ಸಂಬಂಧನ ಉಳಿಸ್ಕೋಬೋದಾಗಿತ್ತು ಕಣೆ.
ಆದ್ರೆ ನನ್ನ ಹಠ ಎಲ್ಲದಕ್ಕೂ ಕಲ್ಲಾಗ್ಬಿಡ್ತು. ನೋಡ್ದೇನೆ ನಾನೇನಾದ್ರೂ ಸತ್ತು ಹೋದ್ರೆ ನಾನು ಹೊತ್ತಾಕೋರಿಗೆ ಯಾರು ಇಲ್ಲ. ಅನ್ಸೂಯ, ನಾ ಮಾಡಿದ ತಪ್ಪನೆ ನೀ ಮಾಡಬೇಡ ಕಡೆ. ಒಂದೇ ಮನೇಲಿದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸುತ್ತೆ. ದೂರ ಇದ್ಕೊಂಡು ಅವ್ರಿಗ ಆಶೀರ್ವಾದ ಮಾಡೆ. ಸಂಬಂಧನ ಉಳಿಸ್ಕೊಳ್ಳೆ ಅಮ್ಮ. ಆಯಾಸ ಮಾಡ್ಕೋಬೇಡ, ಸುಮ್ಮನೆ ಮಲಗು. ಮತ್ತೆ ನಾನು ನಾಳೆ ಬರ್ತೀನಿ. ನಾನೇನಾದ್ರೂ ಸತ್ತು ಹೋದ್ರೆ ನನ್ನ ಹೊತ್ತಾಕೋರಿಗೆ ಯಾರು ಇಲ್ಲ. ಅನ್ಸೂಯ, ನಾ ಮಾಡಿದ ತಪ್ಪನೆ ನೀ ಮಾಡಬೇಡ ಕಡೆ. ಒಂದೇ ಮನೇಲಿದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸುತ್ತೆ. ದೂರ ಇದ್ಕೊಂಡು ಅವ್ರಿಗ ಆಶೀರ್ವಾದ ಮಾಡೆ. ಅತ್ತೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಊಟಕ್ಕೆ ಬನ್ನಿ. ಇಲ್ಲ ಪೂಜಾ, ಆ ಕಾಮಾಕ್ಷಮ್ಮನ್ ನೋಡಿದ್ಮೇಲೆ ಮನಸ್ಸೇ ಸರಿ ಇಲ್ಲ. ಈ ವಯಸ್ಸಿನಲ್ಲಿ ಒಂಟಿಯಾಗಿದ್ದೀನಲ್ಲ ಅಂತ ಸಂಕಟ ಪಡ್ತಾ ಇದ್ಲು. ನಾನೊಂದು ಕೆಲಸ ಮಾಡ್ತೀನಿ ಪೂಜಾ, ಸ್ವಲ್ಪ ದಿವಸ ಅತ್ತೆ ಮಾವನ ಜೊತೆಲಿ ಇದ್ದು ಬರ್ತೀನಿ. ಅವ್ರಿಗೂ ವಯಸ್ಸಾಗಿದೆ, ಯಾರೂ ಇಲ್ಲ. ನೀವು ಹೋದ್ರೆ ನನ್ ಗತಿ ಏನತ್ತೆ? ನಾನು ನಮ್ ತಾಯಿ ಮನೆಗೆ ಹೋಗ್ಬಿಡ್ತೀನಿ. ಹೋಗ್ಲಾದ್ರು ಅವ್ರು ನಮ್ ಬಗ್ಗೆ ಯೋಚನೆ ಮಾಡ್ಬೋದೇನೋ. ಪೂಜಾ, ಏನಾಯ್ತಮ್ಮ? ಪೂಜಾ, 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 ಹರ್ಷ, 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 ಬಾಗಲ್ ತೆಗೆಯಪ್ಪ. ಹರ್ಷ, ಪೂಜನಿಗೆ ತಲೆ ಸುತ್ತ ಬಂದು ಬಿದ್ಬಿಟ್ಟಿದ್ದಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ಹೋಗಿ ಡಾಕ್ಟರ್ಗೆ ಫೋನ್ ಮಾಡು. ಡಾಕ್ಟರ್, ನನ್ನ ಮಗಳಿಗೆ ಏನಾಯ್ತು? ಏನು ಭಯ ಪಡಬೇಡಿ, ಸಂತೋಷದ ವಿಷಯ. ನಿಮ್ ಸೊಸೆ ತಾಯಿ ಆಗ್ತಿದ್ದಾಳೆ. ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡಿ. ನನ್ನ ವಂಶದ ಕೊಡಿನ ಕಾಪಾಡಿ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲಮ್ಮ. ಸೀಮಾ, ಟೈಮ್ ಆಯ್ತು, ಬ್ರೀಫ್ ಕೇಸ್ ತಗೊಂಬಾ. ಅಮ್ಮ, ಅವ್ರು ಹೊರಡ್ತಾ ಇದ್ದಾರೆ. ಓಕೆ, ಬಾಯ್. See you. ಬಾಯ್. ಹರ್ಷ, ಸ್ವಲ್ಪ ನಿಂತ್ಕೊಳ್ಳಪ್ಪ. ಹರ್ಷ, ಏನದು? ನಿನ್ಗೊಂದು ವಿಷಯ ಹೇಳ್ಬೇಕು ಕಣೋ. ಏನದು? ಬೇಗ ಹೇಳು, ಆಫೀಸ್ ಗೊತ್ತಾಯ್ತು.
ಪೂಜಾ ಗರ್ಭಿಣಿ ಆಗಿದ್ದಾಳೆ ಕಣೋ. ಈ ವಿಷಯ ನಿನ್ನ ಹತ್ರ ಹೇಳ್ಬೇಕು ಅಂತ ಪಾಪ ಒದ್ದಾಡ್ತಾ ಇದ್ದಾಳೆ. ಅಷ್ಟೇ ತಾನೇ, ವಿಷಯ ಗೊತ್ತಾಯ್ತಲ್ಲ. ಅಲ್ವಾ, ನೀನ್ ತಂದೆ ಆಗ್ತಿದ್ಯಾ ಅನ್ನೋ ವಿಷಯ ಕೇಳಿ ನಿನಗೆ ಸಂತೋಷನೇ ಆಗ್ತಿಲ್ವಾ? ನೋಡಮ್ಮ, ಮದ್ವೆ ಆದ ಹೊಸದಲ್ಲಿ ಯಾವಾಗ ನಾನು ತಂದೆ ಆಗ್ತೀನಿ ಅಂತ ಸಂತೋಷದಿಂದ ಕಾಯ್ತಾ ಇದ್ದೆ. ಆಗ ಹೆಂಡತಿ ಆಗ್ಬೇಕು ಅಂತ ಅವಳಿಗೆ ಅನಿಸ್ಲಿಲ್ಲ. ಈಗ ತಾಯಿ ಆಗೋ ಸಮಯದಲ್ಲಿ ಹೆಂಡತಿ ಅನ್ನೋ ಸ್ಥಾನನ ಅವಳು ಕೇಳ್ತಿದ್ದಾಳೆ. ಆದರೆ ಗಂಡ ಅನ್ನೋ ನನ್ನ ಸ್ಥಾನನ ಇನ್ನೊಂದು ಹೆಣ್ಣಿಗೆ ನಾನು ಕೊಟ್ಬಿಟ್ಟಿದ್ದೀನಿ. ಅವಳು ಜನ್ಮ ಕೊಡ್ತಿರೋದು ನಿನ್ ಮಗುಗೆ ಕಣೋ. ಅದಕ್ಕಾದ್ರೂ ಹೋಗಿ ಅವಳನ್ನ ಮಾತಾಡ್ಸು. ನೋಡಮ್ಮ, ನಾನು ಇವಳ ಜೊತೆ ಮಾತಾಡೋದನ್ನ ಸೀಮಾ ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾಳೆ. ಮತ್ತೆ ಜಗಳ ಶುರು ಆಗುತ್ತೆ. ನನ್ನ ಜೀವನ ಪೂರ್ತಿ ಜಗಳ ನೋಡಿ ನೋಡಿ ಬೇಸರ ಆಗ್ಬಿಟ್ಟಿದೆ. ಮತ್ತೆ ಇದು ರಿಪೀಟ್ ಆಗೋದು ನನಗೆ ಇಷ್ಟ ಇಲ್ಲ. ಅಂದ್ರೆ ಅವಳಿಗೋಸ್ಕರ ಎಸ್, ನನಗೆ ಮತ್ತೆ ನನ್ನ ಸಂತೋಷ ಕಳ್ಕೊಳಕ್ ಇಷ್ಟ ಇಲ್ಲ. ಏನ್ ದೊಡ್ಡ ವಿಷಯ ಅಂತ? ಮದುವೆ ಆದ್ಮೇಲೆ ಗರ್ಭಿಣಿ ಆಗೋದು, ಗರ್ಭಿಣಿ ಆದ್ಮೇಲೆ ತಾಯಿ ಆಗೋದು ಎಲ್ಲ ಕಾಮನ್ನೇ. ಇವತ್ತು ಇವಳಾಗಿದ್ದಾಳೆ, ನಾಳೆ ಅವಳಾಗ್ತಾಳೆ. ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಆಗ್ಲಿ ಸೆಂಟಿಮೆಂಟ್ ಆಗ್ಲಿ ಏನೂ ಇಲ್ಲ. ಪೂಜಾ, ಹೇಳ್ದೆಮ್ಮ, ತುಂಬಾ ಸಂತೋಷಪಟ್ಟ. ಸಾಯಂಕಾಲ ಬೇಗ ಬರ್ತಾನಂತೆ. ಅವರೆಷ್ಟು ಸಂತೋಷ ಪಟ್ರು ಅಂತ ನನಗೆ ಗೊತ್ತಮ್ಮ. ನೀವು ಮಾತಾಡಿದ್ದನ್ನೆಲ್ಲ ನಾನು ನೋಡ್ದೆ. ನೋಡು, ಇಂಥ ಸಮಯದಲ್ಲಿ ನೀನು ಯೋಚನೆ ಮಾಡಬಾರ್ದು. ಈಗ ನೀನು ಒಬ್ಳೇ ಅಲ್ಲ, ಇಬ್ಬರಿಗಾಗೋಷ್ಟು ಊಟ ಮಾಡಬೇಕು. ಪ್ರಯೋಜನ ಏನಮ್ಮ? ನೀರು ಮರಕ್ಕೆ ಬೇಡದೆ ಇದ್ರು ಸಸಿಗೆ ಬೇಕೇ ಬೇಕಲ್ಲಮ್ಮ. ಅಮ್ಮ, ನಾಳೆ ಬೇಮ್ ಅಮಾವಾಸ್ಯೆ. ನಾನು ಅವ್ರ ಪೂಜೆ ಮಾಡಿ ವಿಷಯ ಹೇಳ್ತೀನಿ. ಅವ್ರಿಗಾಗ್ಲಾದ್ರು ನನ್ನ ಮೇಲೆ ಅನುಕಂಪ ಬಂದು ಎಲ್ಲ ಮರೆತು ಮತ್ತೆ ನಮ್ ಸಂಸಾರ ಮೊದ್ಲೇ ತರ ಆಗ್ಬೋದೇನೋ. ಏಯ್, ಏನೇ ಮಾಡ್ತಿದ್ಯಾ? ನಾನು ಅವ್ರ ಪೂಜೆ ಮಾಡ್ತಿದ್ದೀನಿ. ಅದನ್ನ ಮಾಡ್ಬೇಕಾದವಳು ನಾನು. ಆ ಹಕ್ಕಿರೋದು ನನ್ಗೆ. ಯಾಕೆ? ನನಗದ್ರ ಹಕ್ಕಿಲ್ವಾ? ನಾನು ಮಾಡೋ ಪೂಜೆಗೆ ಅಡ್ಡ ಬರ್ಬೇಡ. ನಾನು ಅಡ್ಡ ಬರ್ತಿದ್ದೀನ? ನನ್ನ ಗಂಡನ ಬಲೆಗೆ ಹಾಕೊಂಡು ನನ್ನ ಮನೆ ಒಳಗ್ ನುಗ್ಗಿ ನನ್ನ ಜೀವನಾನೇ ಹಾಳು ಮಾಡ್ದವಳು ನೀನು. ನಡಿಯೇ. ನಾನು ಯಾಕೆ ಹೋಗ್ಲಿ? ನಾನು ಅವ್ರ ಹೆಂಡ್ತಿನೇ. ನೀನ್ ಹೇಳಿದ ತಕ್ಷಣ ಅವ್ರ ಹೆಂಡತಿ ಆಗೋಲ್ಲ. ಸಾವಿರಾರು ಜನದ ಮುಂದೆ ಸಾಕ್ಷಾತ್ ಕೈ ಹಿಡ್ದವಳು ನಾನು. ನಾನು ಮಗುವಿನ ತಾಯಿ. ನಾನು ನಿಮ್ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಈ ವಿಷಯನ ಪೂಜೆ ಮಾಡಿ ನಿಮ್ಗೆ ಹೇಳ್ಬೇಕು ಅಂತ ಬಂದೆ. ಹೇಳ್ರಿ ಇವಳಿಗೆ, ಹೇಳ್ರಿ. ಈ ಹಕ್ ನನಗ್ ತಾನೇ ಇರೋದು, ಈ ಹಕ್ ನನಗ್ ತಾನೇ ಇರೋದು. ಹೇಳ್ರಿ. ಹೌದು, ನೀನ್ ಹೇಳಿದ್ದೆಲ್ಲ ಸರಿನೇ. ಹಾಕಿರೋದು ನಿನಗೆ. ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದವಳು ನೀನೆ, ನನ್ನ ಮಗು ತಾಯಾಗವಳು ನೀನೆ. ಆದ್ರೆ ಈ ಭೀಮನಮ್ಮಾವಸೆ ಗಂಡನ ಪೂಜೆಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ? ತಾನ್ ಮುತ್ತೈದೆಯಾಗಿ ಸಾಯ್ಬೇಕು, ತಾನ್ ಗಂಡ ದೀರ್ಘಾಯುಷ್ವಾಗಿ ಯಾವಾಗಲೂ ನಗ್ನಗ್ತಾ ಸುಖ ಸಂತೋಷ ತೃಪ್ತಿಯಿಂದ ಬದುಕಲಿ ಅಂತ ತಾನೆ. ಆದ್ರೆ ಅದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ವಲ್ಲೇ?
ಒಬ್ಬ ಹೆಂಡತಿಯಾಗಿ ನಿನ್ ಕರ್ತವ್ಯ ನೀನ್ ಮಾಡಿದ್ದಿದ್ರೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಇವಳನ್ನ ಕರ್ಕೊಂಡ್ಬಂದವನೇ ನಾನು. ಇವಳಿಗೆ ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡ್ದಾಗೆ. ಹೀಗ ನಡ್ಕೊಳ್ಳೋದು ಒಂದ್ ಹೆಣ್ಣ ನೀನು? ಸಂಸ್ಕಾರ ಅನ್ನೋದು ಇದೆಯಾ ನಿನ್ಗೆ? ತನ್ನ ಗಂಡನಿಗೆ ಅವನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಈ ಪೂಜೆ ಪುರಸ್ಕಾರಕ್ಕೆಲ್ಲ ಏನರ್ಥ ಇದೆ? ಅಮ್ಮ, ನಡೀರಿ ಹೋಗೋಣ. ಇವತ್ತು ನಾಳೆನೋ ಸರಿ ಹೋಗ್ಬೋದು ಅನ್ನೋ ಆಸೆ. ಇವತ್ತು ಮಣ್ಪಾಲಾಯ್ತು. ಇಲ್ಲಿ ಹೆತ್ತ ತಾಯಿಗೆ, ಕಟ್ಕೊಂಡಿರೋ ಹೆಂಡತಿಗೆ ಯಾರಿಗೂ ಯಾವ ಮರ್ಯಾದೆನೂ ಇಲ್ಲ ಅಂದ್ಮೇಲೆ ನನ್ನ ಹೊಟ್ಟೆಲ್ ಹುಟ್ಟೋ ಮಗುಗೆ ಪ್ರೀತಿ ಸಿಗುತ್ತೆ ಅಂದ್ಕೊಳ್ಳೋದು ಮೂರ್ಖತನ. ಈ ವಾತಾವರಣದಲ್ಲಿ ನನ್ನ ಮಗು ಬೆಳೆಯೋದು ಬೇಡಮ್ಮ. ನಡೀರಿ ಹೋಗೋಣ. ಒಂದ್ ನಿಮಿಷ, ಹೋಗಕ್ ಮುಂಚೆ ನಂದು 2 ಮಾತು ಕೇಳ್ಬಿಟ್ಟು ಹೋಗಿ. ನೆನ್ನೆವರೆಗೂ ಹಾವು ಮೂಸಿ ತರ ಕಿತ್ತಾಡ್ತಿದ್ ನೀವಿಬ್ರು ಈಗ ಕಣ್ಣೀರ್ ಸುಸ್ಕೊಂಡು ಒಂದಾಗಿ ಮನೆ ಬಿಟ್ಟು ಹೋಗಕ್ ಕಾರಣ ನಾನ? ಈ ಒಗ್ಗಟ್ಟು ಮೊದ್ಲ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತ? ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ನಿಮ್ಮಿಬ್ರ ಮಧ್ಯೆ ಜಗಳದಲ್ಲಿ ಸತ್ತಿದ್ ನಾನು. ಅಮ್ಮ, ನಿನ್ ದೇಹದ ಒಂದು ಅಂಗಮ್ಮ ನಾನು. ನಿನಗೆ ನೋವಾದ್ರೆ ನನಗೂ ನೋವಾಗುತ್ತೆ. ಅದೇ ತರ ಅವಳು ನನ್ನ ಅರ್ಧ ಅಂಗಿ, ಅವಳಿಗೆ ನೋವಾದ್ರೆ ನನಗೆ ನೋವಾಗುತ್ತೆ ಅಂತ ಒಂದು ಸಣ್ಣ ಸತ್ಯ ಯಾಕಮ್ಮ ನಿನ್ಗೆ ಅರ್ಥ ಆಗ್ಲಿಲ್ಲ? ಅಮ್ಮ, ಅವಳು ನಿನ್ ತರ ಒಂದು ಹೆಣ್ಣಮ್ಮ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮದುವೆ ಆದ್ಮೇಲೆ ತನ್ನ ತಾಯಿ, ತಂದೆ, ಬಂಧು ಬಳಗ ಎಲ್ಲವನ್ನು ಬಿಟ್ಟು ಇದೇ ನನ್ನ ಮನೆ, ಇವನೇ ನನ್ನ ಗಂಡ, ಇವರು ನನ್ನ ತಾಯಿ ತರ ನೋಡ್ಕೊಳ್ಳೋ ಅತ್ತೆ ಅಂತ ನಂಬ್ಕೊಂಡ್ ಬಂದಿರೋಳಮ್ಮ. ಬಂದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ಬೋದು, ಆದ್ರೆ ನಿನಗಿಂತ ವಯಸ್ಸಲ್ಲಿ ಚಿಕ್ಕವಳಮ್ಮ, ಅನುಭವ ಕಡಿಮೆ ಅಂತ ಕ್ಷಮಿಸ್ಬೋದಿತ್ತಲ್ಲ. ಯಾಕಮ್ಮ ಮಾಡಿಲ್ಲ? ಹೆಣ್ಣಿನ ಅತಿ ಉನ್ನತವಾದ ಸ್ಥಾನ ತಾಯಿದಮ್ಮ. ಆ ಸ್ಥಾನಕ್ಕೆ ಬೇಕಾದ ಗೌರವ ನೀವು ಕೊಟ್ರ? ಇವಳು ನಿನ್ನ ಸೊಸೆ, ನನ್ನ ಮಗನ ಬಾಳಿಗೆ ಬೆಳಕಾಗಿ ಬಂದಿರೋಳು ಅಂತ ಅರ್ಥ ಮಾಡ್ಕೊಳ್ದೆ ಅಯ್ಯೋ ರಾಕ್ಷಸಿ ನನ್ನ ಮಗನ ಕಿತ್ಕೊಳಕ್ ಬಂದಿದ್ದಾಳೆ ಅನ್ನೋ ತರ ಅವಳಿಗೆ ಪೈಪೋಟಿಯಾಗಿ ನಿಂತ್ಬಿಟ್ರಲ್ಲಮ್ಮ. ನೀವು ಮಾಡಿದ್ದಲ್ಲ ಸರಿನಾ? ಸರಿನಮ್ಮ? ಏನು ಕೊನೆಗೂ ನನ್ನ ಗಂಡನ ಸತ್ಯ ಅರ್ಥ ಆಗೋಯ್ತು, ತನ್ನ ಪರವಾಗಿ ಮಾತಾಡ್ತಿದ್ದಾನೆ ಅಂತ ಸಂತೋಷ ಪಡ್ತಿದ್ಯಾ? ನೀನ್ ಮಾಡಿದ್ದಾದ್ರೂ ಏನು? ಮದುವೆ ಆದ ಹೊಸದ್ರಲ್ಲಿ ಅತ್ತೆರ ಬಾಯಿ ತುಂಬಾ ಅಮ್ಮ 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 ಅಂತ ಕರೀತಿದ್ಯಲ್ಲ, ಯಾವತ್ತಾದ್ರೂ ಒಂದು ದಿನ ಬರೀ ಬಾಯಲ್ಲದೆ ಮನಸ್ಪೂರ್ವಕವಾಗಿ ಅವ್ರನ್ನ ಅಮ್ಮ ಅನ್ನೋ ರೀತಿಯಲ್ಲಿ ನೋಡಿದ್ಯಾ? ನೀನ್ ಆತರ ನೋಡಿದ್ದಿದ್ರೆ ಖಂಡಿತವಾಗ್ಲೂ ಅವರು ನಿನ್ನ ಮಗಳಾಗೆ ನೋಡಿರೋರು. ಏನೋ ನಮ್ಮಮ್ಮ ದೊಡ್ಡ ತಪ್ಪು ಮಾಡಿದಾಗ ಆಡ್ತೀಯಲ್ಲ, ಇದೇ ತಪ್ಪನ್ನ ನಿಮ್ಮಮ್ಮ ಮಾಡಿದ್ರೆ ಇದೇ ತರ ಮನಸ್ಸಲ್ಲಿ ಇಟ್ಕೊಂಡು ಜಿತ್ ಸಾಧಿಸ್ತಾ ಇದ್ಯಾ? ಏನ್ ಹೇಳಿದೆ ನೀನು? ನನ್ನ ಮಗು ಈ ವಾತಾವರಣದಲ್ಲಿ ಬೆಳಿಬಾರ್ದು, ಮನೆ ಬಿಟ್ಟು ಹೋಗ್ತೀನಿ ಅಂತಾನ? ಹುಟ್ಟದೇ ಇರೋ ಮಗು ಬಗ್ಗೆನೇ ಇಷ್ಟೊಂದು ಅಕ್ಕರೆ ಇರಬೇಕಾದ್ರೆ 9 ತಿಂಗಳು ಹೊತ್ತು 30 ವರ್ಷ ಸಾಕಿ ಸಲಹಿದ ನನ್ನಮ್ಮನ ಕಷ್ಟ ನಿಂಗೆ ಅರ್ಥ ಆಗಲ್ವೇನೆ? ನೋಡೆ ಅವ್ರನ್ನ, ನೋಡೆ ಚಿಕ್ಕ ವಯಸ್ಸಲ್ಲೇ ಗಂಡನ್ ಕಳ್ಕೊಂಡು ಇನ್ನನ್ ಜೀವನಾನೇ ನನ್ನ ಮಗ, ನನ್ನ ಸರ್ವಸ್ವನೇ ನನ್ನ ಮಗ ಅಂತ ನಂಬ್ಕೊಂಡಿದ್ರು. ದಿಢೀರ್ ಅಂತ ಹೊಸಬಳು ಬಂದು ಇವನು ನನ್ನ ಗಂಡ, ನನಗೆ ಸೇರ್ಬೇಕಾದವನು ಅಂತ ಕಿತ್ಕೊಳಕ್ ಪ್ರಯತ್ನ ಪಟ್ಟಾಗ ಅಯ್ಯೋ ನನ್ನ ಮಗ ನನ್ ಬಿಟ್ಟು ಹೋಗ್ತಿದ್ದಾನೆ ಅಂತ ಭಯ ಪಡೋ ಸಹಜ ತಾನೆ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನೋವು ನಿನ್ಗೆ ಅರ್ಥ ಆಗಲ್ವಾ? ದೇವರು ತಾನ್ ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದಂತೆ, ತಾಯಿ ಮಗನ ಜೊತೆ ಜೀವನ ಪೂರ್ತಿ ಇರಕ್ಕಾಗಲ್ಲ ಅಂತ ಹೆಂಡತಿನ ಸೃಷ್ಟಿ ಮಾಡಿದಂತೆ. ಈಗ ನೀವಿಬ್ರೇ ಜಗಳ ಆಡ್ತಾ ಇದ್ರೆ ನಮಗೆ ಎಲ್ಲಿಂದ ಸಿಗ್ಬೇಕು ನೆಮ್ಮದಿ? ನೋಡಿ, ನಾನು ಹೇಳಬೇಕು ಅಂತ ಅನ್ಸಿದ್ದನ್ನೆಲ್ಲ ಹೇಳಿದ್ದೀನಿ. ಈಗಲೂ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಹೋಗಿ. ಒಂದೇ ಮನೇಲಿದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸುತ್ತೆ, ದೂರ ಇಟ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡೆ. ಹರ್ಷ, ಹೋಗೋಕ್ ಮುಂಚೆ ನಿನ್ನೊಂದು ಮಾತು ಕೇಳ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡ. ನಾನು ಸತ್ರೆ ಕಾಮಾಕ್ಷಮ್ಮ ತರ ಅನಾಥ ಹೆಣ ಮಾಡಬೇಡ. ನಿನ್ ಜೊತೆಗೆ ನೀನೇ ಬೆಂಕಿ ಇಡಬೇಕು.
ನೀನ್ ಸಾಯೋದನ್ನ ಹೇಗಮ್ಮ? ಅಮ್ಮ, ಇವ್ರು ಯಾರು ಗೊತ್ತಾ? ಕುಡಿದು ಬೀದಿಯಲ್ಲಿ ಬಿದ್ದಿದ್ದ ನನ್ನನ್ನ ಎತ್ಕೊಂಡೋಗಿ ಆರೈಕೆ ಮಾಡಿ ಮಾನಸಿಕವಾಗಿ ನನ್ನಲ್ಲಿ ಶಕ್ತಿ ತುಂಬಿ ನನಗೆ ಪುನರ್ಜನ್ಮ ನೀಡಿದ ದೇವತೆ ಮಾ. ನೀವಿಬ್ರು ಅನ್ಕೊಂಡಿರೋ ಹಾಗೆ ಅವ್ರು ನನ್ನ ಹೆಂಡತಿ ಅಲ್ಲ, ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಸೀಮಾ. ಸೀಮಾ, ನಮ್ಮ ಸಂಸಾರನ ಉಳಿಸೋದಕ್ಕೆ ಎಂಥ ತ್ಯಾಗ ಮಾಡಿದ್ಯಾ. ನಿನ್ನ ಉಪಕಾರನ ನಾವು ಮರೆಯೋದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ಟೆ. ಒಬ್ಬ ಸೈಕಿಯಾಟಿಸ್ಟ್ ಆಗಿ ನಾನು ಮಾಡಿದ್ದಿಷ್ಟೇ. ಮಕ್ಕಳಿಬ್ರು ಒಂದೇ ಗೊಂಬೆಗಾಗಿ ಹೊಡೆದಾಡ್ತಿದ್ದಾಗ ಆ ಗೊಂಬೆನ ನಾನು ಕಿತ್ಕೊಂಡೆ. ಮಕ್ಕಳಿಬ್ರು ಜಗಳ ಮರೆತು ಒಂದಾಗ್ಬಿಟ್ರು. ನಾನು ಹರ್ಷನ ನಿಮ್ಮಿಂದ ಕಿತ್ಕೊಂಡ್ಮೇಲೆ ನೀವಿಬ್ರು ಒಂದಾದ್ರಿ. ಒಬ್ಬ ಡಾಕ್ಟರ್ ಆಗಿ ನಾನು ಈ ನಾಟಕ ಆಡಿದೆ. ಆದರೆ ಈಗ ಈ ಗೊಂಬೆನ ಕೊಡೋಕ್ಕೆ ನನಗೆ ಮನ್ಸಾಗ್ತಾ ಇಲ್ಲ. ಬಟ್ ಕೊಡಲೇಬೇಕು, ಯಾಕೆಂದ್ರೆ ನಾನೊಬ್ಬ ಡಾಕ್ಟರ್. ನಿಮ್ಮಲ್ಲೆಲ್ಲರೂ ಒಳ್ಳೆಯವರೇ, ಒಬ್ರನ್ನೊಬ್ರನ್ನ ಪ್ರೀತಿಸೋರೆ. ಆದರೆ ತಪ್ಪೆಲ್ಲಿ ಮಾಡಿದ್ರಿ ಅಂದ್ರೆ ಹಂಚ್ಕೋಬೇಕಾದ ಪ್ರೀತಿನ ಕಿತ್ಕೊಳಕ್ ಹೋದಾಗ ಅದ್ಯಾರಿಗೂ ಸಿಗೋದಿಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ದಯವಿಟ್ಟು ಇನ್ಮುಂದೆ ಆದ್ರೂ ತಿದ್ಕೊಳ್ಳಿ. ಯಾಕೆಂದ್ರೆ ಕಳೆದು ಹೋಗಿದ್ದು ಮತ್ತೆ ಸಿಗೋದೂ ಇಲ್ಲ. ಎಲ್ಲರೂ ನನ್ನ ಹಾಗೆ ಡಾಕ್ಟರ್ ಆಗಿರಲ್ಲ. ಹರ್ಷ, ಎನಿವೆ ಗುಡ್ ಲಕ್. $32 25